ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾವನಮ್ಮ, ನೀವು ಹಿಂಗೆ ಯೋಚನೆ ಮಾಡ್ಕೊಂಡು ಕೂತಿದ್ರೆ ಹೋದರೂ ವಾಪಸ್ ಬರೋದಿಲ್ಲ ಕಣಮ್ಮ. ನಂಗೆ ಅರ್ಥ ಆಯ್ತದೆ. ನಮ್ಮ ಕಣ್ಮುಂದೆನೆ ನಮ್ಗಿಂತ ಚಿಕ್ಕವರು ಹೋಗ್ಬಿಟ್ರೆ ಎಷ್ಟು ಸಂಕಟ ಆಯ್ತದೆ ಅಂತ. ಆದ್ರೆ ವಿಧಿ ಆಟನೇ ಬ್ಯಾರೆ ಇರ್ತದೆ ಕಣವ. ನಮ್ಮ ತಾತ ಅಂದ್ರೆ ನಮ್ಗೆ ಪ್ರೀತಿ ಕಣವ. ಯಾರಾದ್ರೂ ಮನೆ ಬಾಗ್ಲು ತಟ್ಟಿದ್ರೆ ಅವರೇ ಬಂದ್ರೇನೋ ಅಂತ ಓಡೋಗಿ ಪಿರುತಿಯಿಂದ ಬಾಗ್ಲು ತೆಗಿವೆ. ಆದ್ರೆ ಒಂದ್ ದಿವ್ಸ ಅವರು ಹುಷಾರಿಲ್ಲದೆ ತೀರ್ಕೊಬಿಟ್ರು. ಅವ್ರನ್ನ ತಗೊಂಡೋಗಿ ಚಿತೆಗೆ ಬೆಂಕಿ ಇಟ್ಟು ಒಪ್ಪ ಮಾಡಿ ಮನೆಗೆ ವಾಪಸ್ ಬಂದ್ಮೇಲೂ ಅವ್ರು ನಮ್ಮ ಜೊತೆಗಿಲ್ಲ ಅನ್ನೋದನ್ನ ಮನಸ್ಸು ಒಪ್ಕತಾನೆ ಇರ್ಲಿಲ್ಲ ಕಣವ. ಯಾರ ಬಂದ್ರೆ ಅವರೇ ಬಂದ್ರೇನೋ ಅಂತ ಅನ್ನಿಸ್ತಿತ್ತು. ನಾನು ಓಡೋಗಿ ನೋಡುವೆ. ಯಾವಾಗ್ಲೂ ಮನಸ್ಸು ಮೋಸ ಮಾಡ್ತಾನೆ ಇರ್ತದೆ. ಅವನಮ್ಮ, ಮನಸ್ಸಲ್ಲಿ ನೋವಿದ್ದಷ್ಟು ಮನಸ್ಸನ್ನ ಒಕಡೆಯಿಂದ ತಿನ್ಕೊಂಡ್ ಬಂದ್ಬಿಡ್ತದೆ ಕಣಮ್ಮ. ನೋಡಿ, ನೀವು 10 ದುಃಖನ ಹೊರಗಡೆ ಹಾಕ್ತಿರೋ ಅಥವಾ ಯಾರ್ತವರ ಹೇಳ್ಕೊಂಡು ನಿಮ್ಮ ಮನಸ್ಸಿನ ದುಃಖನ ಆಚೆಗೆ ಹಾಕ್ತಿರೋ ನಂಗೆ ಗೊತ್ತಿಲ್ಲ ಕಣವ. ಆದ್ರೆ ಮನ್ಸಲ್ಲಿರೋದ್ನೆಲ್ಲ ತೆಗೆದು ಆಚೆಗೆ ಹಾಕ್ಬಿಡವ. ಮನ್ಸಲ್ಲಿ ಏನು ಇಟ್ಕೊಬೇಡಿ. ನೀವ್ ಹಿಂಗೆ ದಿನ ಬೆಳಗಿದ್ದ ಕೊರಕೊಂಡು ಕೂತ್ಕೊಂಡಿದ್ರೆ ನನ್ನೇ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೋ ನಮ್ ಸಿದ್ದು ನೋವಲ್ಲೇ ದಿನಗಳನ್ನ ಕಳಿತವನೆ ಕಣವ. ಅನ್ನಿಸ್ಬೋದು ಇವ್ರೇನಪ್ಪ ನೋವಲ್ಲಿರೋ ನನ್ನನ್ನ ಸಮಾಧಾನ ಮಾಡ್ಕೊ ಅನ್ನೋದನ್ನ ಬಿಟ್ಟು ತಮ್ಮನಿಗೋಸ್ಕರ ಸಮಾಧಾನ ಮಾಡ್ಕೊ ಅಂತವ್ರೆ ಅಂತ. ಭಾವನವ, ಒಬ್ಬಳು ಗರ್ಭಿಣಿ ತಾಯಿ ಇರ್ತಾಳೆ. ಅವಳು ತನ್ನ ಮಗುನ ಕಳ್ಕೊಂಡ್ಬಿಟ್ಟಿರ್ತಾಳೆ. ಆದ್ರೂ ಒಡಲಲ್ಲಿ ದುಃಖ ಇಟ್ಕೊಂಡು ಅವಳು ಊಟ ಮಾಡ್ತಾಳೆ ಕಣವ. ಅವಳು ಒಡಲಲ್ಲಿ ಎಷ್ಟು ದುಃಖ ಇದ್ರೂ ಅವಳು ಊಟ ಮಾಡೋದು ತನ್ನ ಒಡಲಲ್ಲಿ ಇರ್ತದಲ್ಲ ಕೂಸು, ಅದಕ್ಕೋಸ್ಕರ ಊಟ ಮಾಡ್ತಾಳೆ. ಹಂಗೆ ನಮ್ ಸಿದ್ದು ನಿನ್ನ ತಾಯಿಸ್ತಾನ ಕೊಟ್ಬಿಟ್ಟವನೆ ಕಣವ. ನಿಮ್ಗೇನಾದ್ರು ನೋವಾದ್ರೆ ಅವನು ತನ್ನ ಪ್ರಾಣನೇ ಬಿಟ್ಬಿಡ್ತಾನೆ. ಅವನಿಗೋಸ್ಕರ ನಾರುವೆ ನೀವು ನಗ್ನಗ್ತಾ ಚೆಂದಾಗಿರ್ಬೇಕು ಕಣವ. ಇಷ್ಟೇ ನಾನು ಕೇಳ್ಕೊಳ್ಳೋದು. ಇಷ್ಟೇ. ಚಲ್ವಿ, ಚಲ್ವಿ, ಬಂದ್ಯಾ? ಚಲ್ವಿ, ಸ್ಟೇಷನ್ಗೆ ಹೋಗ್ತೀನಿ ಅಂತ ಹೇಳಿದ್ದೆ, ಏನಾಯ್ತವ? ವೆಂಕಿ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ವೆಂಕಿ ಬಗ್ಗೆ ಗೊತ್ತಾಗೋದಿರಲಿ, ಅವರಿಂದ ನಮಗೆ ಏನು ಸಹಾಯ ಆಯ್ತದೆ ಅಂತಾನೆ ನನಗೆ ಅನ್ನಿಸ್ತಾ ಇಲ್ಲ ಕಣ. ಮನೆ ಕನಸು ಕಳೆದೋಗೋನೆ ಅಂತ ಕಂಪ್ಲೇಂಟ್ ಕೊಡಕ್ ಹೋದ್ರೆ 1000 ಪ್ರಶ್ನೆ ಕೇಳ್ತಾರೆ. ಅಲ್ಲ ಕಣವ, ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡಕ್ಕೆ ಅಂತ ತಾನೇ ಅವ್ರಿರೋದು. ಅವರೇ ನಮಗೆ ಸಹಾಯ ಮಾಡ್ತಿಲ್ಲ ಅಂದಮೇಲೆ ನನ್ಗೆ ಯಾರ ಹತ್ರ ಹೋಗ್ಲಿ, ಏನು ಅಂತ ಕೇಳಲಿ, ವೆಂಕಿನ ಹೆಂಗ್ ಹುಡುಕ್ಲಿ? ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಆಯ್ತದ ಚಲ್ವಿ?
ನೋಡು, ಅವರು ಇಂಥದ್ದನ್ನೆಲ್ಲ ಎಷ್ಟೋ ನೋಡಿರ್ತಾರೆ, ಕೇಳಿರ್ತಾರೆ, ಅದಕ್ಕೆ ಹಾಗೆಲ್ಲ ಮಾತಾಡಿರ್ತಾರೆ. ನಮ್ಮನೆ ವಸ್ತು ಕಳೆದಾದ್ರೆ ನಾವು ತಾನೇ ತಾಳ್ಮೆ ತಕ್ಕೊಂಡು ಹುಡುಕಿಸ್ಕೋಬೇಕು. ನೋಡು, ಕಂಪ್ಲೇಂಟ್ ಕೊಟ್ಟಿದ್ಯಾ ತಾನೇ, ಅವ್ರು ಹುಡುಕೊಡ್ತಾರೆ ಬಿಡು. ಅದು ನನಗೂ ಗೊತ್ತಾಯ್ತಲ್ಲ ಕಣ. ವೆಂಕಿ ಹಿಂಗೂ ಮಾಡ್ಬೋದು ಅಂತ ನನ್ನ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಇಂಥ ಹತ್ರ ಹೋಯ್ತಾ ಇದ್ದೀನಿ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ನಾನು ಏನಾರ ಬೇಡ ಅಂತೀನಿ. ಒಂದೇ ಒಂದು ಮಾತು ಹೇಳೋಗಿದ್ರೆ ನಮ್ಗಿಷ್ಟೆಲ್ಲ ಕಷ್ಟನೇ ಇರ್ತಿರ್ಲಿಲ್ಲ. ಏನ್ ಮಾಡೋದು, ಯಾಕೆ ಹಿಂಗೆ ಮಾಡೋದು ನನಗೆ ಏನು ತಿಳಿತಾ ಇಲ್ಲ. ಚಲ್ವಿ, ವೆಂಕಿ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡವ್ವ. ಯಾವ ಕೆಲ್ಸದ ಮೇಲೆ ಹೋಗಿದಾನೋ ನಮಗೂ ಗೊತ್ತಿಲ್ಲ. ಆದ್ರೆ ನಮ್ಮ ವೆಂಕಿ ಯಾವತ್ತೂ ಕೆಟ್ಟ ದಾರಿ ತುಳಿಯಕ್ಕಿಲ್ಲ ಅಂತ ನನಗೆ ಬೋರ್ ನಂಬಿಕೆ ಇದೆ ಚಲ್ವಿ. ಹಂಗೆಲ್ಲಿದ್ರು ಬಂದೇ ಬರ್ತಾನೆ, ನೀನ್ ಸಮಾಧಾನವಾಗಿರವ್ವ. ಒಂದ್ಸಲ ನೋಡ್ಕೊಳ್ಳಿ ನಿಮ್ಮನ್ನ, ಹತ್ತು ಹೇಗೆ ಸುಸ್ತಾಗಿದ್ದೀರಾ ಅಂತ. ಏನಾದರೂ ಕುಡಿಯಕ್ಕೆ ತಂದ್ಕೊಡ್ಲಾ? ಬೇಡ ಬೇಡ, ಮಗಳನ್ನು ಕಳ್ಕೊಂಡಿರೋ ನಾನು ಏನ್ ತಿಂದ್ರೇನು ಕುಡಿದ್ರೇನು. ಹಾಗೆಲ್ಲ ಹೇಳ್ಬೇಡಿ. ನಂಗಂತೂ ಏನ್ ಮಾತಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಕೂತ್ರೆ ನಿಂತ್ರೆ ನನಗೆ ಜಾನುನೇ ನೆನಪಾಗ್ತಾಳೆ. ಮನೇಲಿ ಎಲ್ಲ ಕಡೆ ಅವಳು ಇನ್ನೂ ಓಡಾಡ್ತಾ ಇದ್ದಾಳೇನೋ ಅಂತ ಅನ್ಸುತ್ತೆ. ಅವಳಿಲ್ಲ ಅನ್ನೋದನ್ನ ಹೇಗೆ ಅರ್ಗಿಸ್ಕೋಬೇಕು ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಅದನ್ನ ನಂಬೋದು ಬಿಡೋದು ಗೊತ್ತಿಲ್ಲ, ಆದ್ರೆ ಅವಳಿಲ್ಲ ಅನ್ನೋದೇ ವಾಸ್ತವ ವೀಣ. ಅವಳಿದ್ದಿದ್ರೆ ಯಾವುದೋ ಒಂದ್ ರೀತಿ ನಮ್ಮ ಹತ್ರ ಮಾತಾಡೋಕೆ ಪ್ರಯತ್ನ ಮಾಡಿರ್ತಾಳೆ. ಕೊನೆ ಪಕ್ಷ ಯಾರತ್ತಾದ್ರೂ ಫೋನ್ ಇಸ್ಕೊಂಡು ನಮ್ಗೆ ಫೋನ್ ಮಾಡಕ್ ಪ್ರಯತ್ನ ಮಾಡಿರ್ತಾಳೆ. ಆ ರೀತಿ ಏನೂ ಆಗಿಲ್ಲ ಅಂದ್ಮೇಲೆ ಅವಳಿಲ್ಲ ಅನ್ನೋದು ಸತ್ಯ ತಾನೆ. ಆ ಸತ್ಯ ಒಪ್ಕೋಬೇಕಷ್ಟೆ. ಹೌದಾ ಅತ್ತೆ? ಹಾಗಿದ್ರೆ ಅವಳಿಲ್ಲ ಅನ್ನೋದನ್ನ ನೀವು ಒಪ್ಕೊಂಡ್ಬಿಟ್ಟಿದ್ದೀರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.